ನಮಸ್ಕಾರ ಆತ್ಮೀಯ ವಿದ್ಯಾರ್ಥಿಗಳೇ, ಇವತ್ತಿನ ಅವಧಿಯಲ್ಲಿ ನಾವು 9ನೇ ತರಗತಿಯಲ್ಲಿರುವಂತಹ ವಿಜ್ಞಾನ ವಿಷಯದಲ್ಲಿರುವ 6ನೇ ಪಾಠ ಅಂಗಾಂಶಗಳು ಎಂಬ ಪಾಠದ ಕುರಿತು ಅಭ್ಯಾಸ ಮಾಡೋಣ. ವಿದ್ಯಾರ್ಥಿಗಳೇ, ನೀವು ಈಗಾಗಲೇ ಓದ ಒಂದು ಅವಧಿಯಲ್ಲಿ ಅಥವಾ ಓದ ಒಂದು ಭಾಗದಲ್ಲಿ ನಾವೇನು ಮಾಡಿದ್ದೀವಿ, ಈ ಪಾಠಕ್ಕೆ ಸಂಬಂಧಪಟ್ಟ ಕೆಲವು ಅಂಶಗಳ ಬಗ್ಗೆ ನಾವು ಈಗಾಗಲೇ ನೋಡಿದ್ದೀವಿ. ಅದರಲ್ಲಿ ಬರುವಂತಹ ಅಂಶಗಳು ಮೊದಲನೇದು ಬಹುಕೋಶಿ ಆಗಿರಬಹುದು, ಸಸ್ಯ ಅಂಗಾಂಶ ಆಗಿರಬಹುದು ಮತ್ತು ಬಹುಕೋಶಿಗಳಲ್ಲಿ ಯಾವ ರೀತಿ ಪೋಷಣೆ, ಉಸಿರಾಟ, ಸಂತಾನೋತ್ಪತ್ತಿ, ವಿಸರ್ಜನೆ ಇವುಗಳನ್ನು ನಾವು ನೋಡ್ಕೊಂತ ಬಂದಿದ್ದೀವಿ. ಮತ್ತು ಸಸ್ಯ ಅಂಗಾಂಶದಲ್ಲಿ ಏನು ಅದರಲ್ಲಿ ಬರುವಂತಹ ವಿಷಯಗಳ ಬಗ್ಗೆ ನಾವು ಸಂಪೂರ್ಣವಾಗಿ ಅಭ್ಯಾಸ ಮಾಡಿದ್ದೀವಿ ಮತ್ತು ಅದರಲ್ಲಿ ಬರುವಂತಹ ಭಾಗಗಳನ್ನು ಕೂಡ ನಾವು ಮಾಡಿದ್ವಿ, ಅಭ್ಯಾಸ ಮಾಡಿದ್ದೀವಿ. ಪೇರೆಂಕೈಮ್ ಆಗಿರ್ಬೋದು, ಕೊಲೆಂಕೈಮ್ ಆಗಿರ್ಬೋದು ಮತ್ತೆ ಶಾಶ್ವತ ಅಂಗಾಂಶದಲ್ಲಿ ಜೈಲಂ ಫ್ಲೋಯಂ ಎಂಬ ವಿಧಗಳನ್ನು ಕೂಡ ನಾವೇನು ಮಾಡಿದ್ವಿ, ಅಭ್ಯಾಸ ಮಾಡಿದ್ದೀವಿ. ಇವತ್ತಿನ ಅವಧಿಯಲ್ಲಿ ನಾವು ಈ ಅಂಗಾಂಶದಲ್ಲಿ ಬರುವಂತಹ ಮತ್ತೊಂದು ಅಂಗಾಂಶ ಅಂದ್ರೆ ಪ್ರಾಣಿ ಅಂಗಾಂಶ ಎಂಬ ಅಂಶದ ಬಗ್ಗೆ ನಾವು ಏನು ಮಾಡೋಣ, ಅಭ್ಯಾಸ ಮಾಡೋಣ. ವಿದ್ಯಾರ್ಥಿಗಳೇ, ಇಲ್ಲಿ ಪ್ರಾಣಿ ಅಂಗಾಂಶ ಎಂದರೆ ರಚನೆ ಮತ್ತು ಕಾರ್ಯ ಸಂಕೀರ್ಣವಾಗಿರುತ್ತದೆ. ಏನು ರಚನೆ ಮತ್ತು ಕಾರ್ಯ ಸಂಕೀರ್ಣವಾಗಿರುತ್ತದೆ. ಯಾಕೆ ಕಾರಣ ಅಂತಂದ್ರೆ ಅದರ ಆಹಾರ ಪದ್ಧತಿ ಏನಾಗಿರ್ತದೆ, ತುಂಬಾ ಸರಳವಾಗಿರುವುದಿಲ್ಲ. ಯಾಕೆ ಸರಳವಾಗಿರುವುದಿಲ್ಲ ಅಂದ್ರೆ ಅದು ಸಸ್ಯದ ಹಾಗೆ ಬೇರಿನಿಂದ ಜೈಲಂ ಫ್ಲೋಯಂಗಳ ಸಹಾಯದಿಂದ ಆಹಾರ ಪಡೆಯಲು ಇದು ತಾನಾಗಿ ಆಹಾರವನ್ನು ಹುಡುಕಾಡಿಕೊಂಡು ಹೋಗಿ ಮತ್ತು ಅಲ್ಲಿರುವಂತಹ ಪ್ರಾಣಿಯ ಮೇಲೆ ಅವಲಂಬಿತವಾಗಿರ್ಬೋದು. ಈ ರೀತಿ ಏನಾದ್ರೆ ಆಹಾರ ಪದಾರ್ಥ ಡಿಫ್ರೆಂಟ್ ಅಂದ್ರೆ ಬೇರೆ ಬೇರೆ ರೀತಿಯಾಗಿರುತ್ತದೆ. ಅದಕ್ಕೆ ಏನು ಅದರ ರಚನೆ, ಕಾರ್ಯ ಮತ್ತು ಆಹಾರ ಪದ್ಧತಿ ತುಂಬಾ ಸರಳವಾಗಿರುವುದಿಲ್ಲ ಅಂತ ನಾವು ಹೇಳ್ಬೋದು. ಯಾವ ಒಂದು ಅಂಗಾಂಶಕ್ಕೆ, ಪ್ರಾಣಿ ಅಂಗಾಂಶಕ್ಕೆ. ಮತ್ತು ಈ ಪ್ರಾಣಿ ಅಂಗಾಂಶಕ್ಕೆ ಹೋದರೆ ಅಲ್ಲಿ ಬರುವಂತ ವಿಧಗಳು ಯಾವಪ್ಪ ಅಂದ್ರೆ 4 ವಿಧದಿಂದ ನಾವು ನೋಡ್ತೀವಿ. ಒಂದಿದು ಅನುಲೇಪಕ ಅಂಗಾಂಶ, ಸ್ನಾಯು ಅಂಗಾಂಶ, ಸಂಯೋಜಕ ಅಂಗಾಂಶ ಮತ್ತು ನರ ಅಂಗಾಂಶ. ಇವೇನು ಪ್ರಾಣಿ ಅಂಗಾಂಶದಲ್ಲಿ ಬರುವಂತ 4 ವಿಧಗಳು. ಅನುಲೇಪಕ ಅಂಗಾಂಶ, ಸ್ನಾಯು ಅಂಗಾಂಶ, ಸಂಯೋಜಕ ಅಂಗಾಂಶ, ನರ ಅಂಗಾಂಶ. ಇವು ಪ್ರಾಣಿಯಲ್ಲಿ ಬರುವಂತ 4 ಅಂಗಾಂಶ. ಹಾಗಾದ್ರೆ ಮೊದಲನೇ ಅಂಗಾಂಶದ ಕುರಿತು ನಾವು ನೋಡೋಣ. ಮೊದಲನೇ ಅಂಗಾಂಶ ಯಾವಪ್ಪ ಅಂದ್ರೆ ಅನುಲೇಪಕ ಅಂಗಾಂಶ. ಈ ಅನುಲೇಪ ಅಂಗಾಂಶದಲ್ಲಿ ಕೂಡ ಮತ್ತೆ 4 ವಿಧಗಳು ಬರ್ತವೆ. ಮೊದಲನೇದು ಚಪ್ಪಟೆ ಅನುಲೇಪಕ ಅಂಗಾಂಶ, ಘನಾಕೃತಿ ಅನುಲೇಪಕ ಅಂಗಾಂಶ, ಸ್ತಂಭಾಕೃತಿ ಅನುಲೇಪಕ ಅಂಗಾಂಶ, ಸ್ಥಳೀಕೃತ ಅನುಲೇಪಕ ಅಂಗಾಂಶ. ಈ ಸ್ತಂಭಾಕೃತಿಗೆ ನಾವು ಕಷಾಂಗನು ಅಂತ ಕರಿತೀವಿ. ಈ 4 ಅಂಗಾಂಶಗಳನ್ನು ಒಂದೊಂದಾಗಿ ನೋಡ್ಕೊಂತ ಹೋಗೋಣ. ಮೊದಲಿಗೆ ಇಲ್ಲಿ ಏನಪ್ಪಾ ಅಂದ್ರೆ ಅನುಲೇಪಕ ಅಂಗಾಂಶದಲ್ಲಿ 4 ವಿಧಗಳನ್ನು ನೋಡ್ತೀವಿ, ಅವುಗಳನ್ನು ನೋಡಿದ್ವಿ. ಈಗ ಅನುಲೇಪಕ ಅಂಗಾಂಶಕ್ಕೆ ನಾವು ಆಂಗ್ಲ ಭಾಷೆಯಲ್ಲಿ ಏನಂತೀವಿ ಅಂದ್ರೆ ಎಪಿಥೀಲಿಯಂ ಅಂತ ಕರಿತೀವಿ. ಈ ಎಪಿಥೀಲಿಯಂ ಅಂದ್ರೆ ಎಪಿ ಅಂದ್ರೆ ಮೇಲೆ, ಥೀಲಿಯಂ ಅಂದ್ರೆ ಪದರು. ಅಂದ್ರೆ ಮೇಲಿನ ಒಂದು ಪದರಕ್ಕೆ ನಾವು ಏನಂತೀವಿ, ಅನುಲೇಪಕ ಅಂಗಾಂಶ. ಯಾವುದೇ ಒಂದು ಕಾರ್ಯ ನಡೆಯಬೇಕಾದರೆ ಅಥವಾ ಅದು ದಾಟಿ ಮತ್ತೆ ಬರುವಾಗ ಕೂಡ ಏನು ಒಂದು ಅಂಗಾಂಶ ಅನುಲೇಪಕ ಅಂಗಾಂಶಗಳು ಭೇಟಿಯಾಗಿ ಹೋಗಬೇಕು. ಅಂದ್ರೆ ಪ್ರಾಣಿ ಅಂಗಾಂಶದಲ್ಲಿ ಅತ್ಯಂತ ಸರಳವಾದ ಅಂಗಾಂಶ ಅಂದ್ರೆ ಅನುಲೇಪಕ ಅಂಗಾಂಶ. ಇಲ್ಲಿ ಮೂಲಭೂತವಾದ ಅಂಗಾಂಶ ಕೂಡ ನಾವು ಏನಂತೀವಿ, ಕರಿತೀವಿ. ಹಾಗಾದ್ರೆ ಇಲ್ಲಿ ಯಾವುದೇ ಒಂದು ಅಂಗಾಂಶ ಎಲ್ಲಿ ಹೋಗ್ಬೇಕಾದರೂ ಮತ್ತೆ ಆ ಕಡೆಯಿಂದ ಬರಬೇಕಾದ್ರೂ ಈ ಅಂಗಾಂಶಕ್ಕೆ ಭೇಟಿ ಹಾಗೆ ಹೋಗ್ಬೇಕು ಅಂತ ಅಷ್ಟೊಂದು ಸರಳವಾದ ಅತ್ಯಂತ ಮೂಲಭೂತವಾದ ಒಂದು ಅಂಗಾಂಶ ಯಾವುದು, ಈ ಅನುಲೇಪಕ ಅಂಗಾಂಶ. ಈ ಅನುಲೇಪಕ ಅಂಗಾಂಶದಲ್ಲಿ 4 ರೀತಿ. ಆ ಒಂದು ಎಪಿಥೀಲಿಯಂನಲ್ಲಿ ಒಳ ಪದರ ಮತ್ತು ಹೊರ ಪದರದ ಮತ್ತೆ 2 ಬದಿಕೆಗಳಿರ್ತವೆ. ಯಾವ ಹೊರ ಬದಿಕೆ ಮತ್ತು ಒಳ ಬದಿಕೆ ಎಂಬ ಮತ್ತೆ 2 ರೀತಿಯ ವಿಧಗಳು ಕಾಣ್ತೀವಿ. ಮೊದಲಿಗೆ ಅನುಲೇಪಕ ಅಂಗಾಂಶವು ಕೋಶ ಪೊರೆ ಮೇಲೆ ಇರುತ್ತದೆ. ಇದು ಮೇಲಿರುವಂತಹ ಒಂದು ಬದಿಕೆ. ನಾನು ಹೇಳಿದಿಲ್ಲ ಆಗಲೇ, ಎಪಿ ಅಂದ್ರೆ ಮೇಲೆ, ಥೀಲಿಯಂ ಅಂದ್ರೆ ಪದರು. ಅಂದ್ರೆ ಮೇಲಿರುವ ಒಂದು ಅಂಗಾಂಶದ ಪೊದರೆ ಅಥವಾ ಕೋಶಕ್ಕೆ ಏನಂತೀವಿ, ಅನುಲೇಪಕ ಅಂಗಾಂಶ ಅಂತ ಕರಿತೀವಿ. ಕೋಶಗಳು ಒತ್ತೊತ್ತಾದ ಜೋಡಿನಿಂದ ಕೂಡಿರ್ತವೆ. ಈಗ ನಾವು ಬಿಟ್ಬಿಟ್ಟಂದ್ರೆ ನಾವು ಪೇರೆಂಕೈಮ ಮತ್ತು ಆ ರೀತಿಯ ನೋಡಿದ ಸೇರೆಂಕೈಮ, ಕೊಲೆಂಕೈಮ ಆ ರೀತಿಯಾದ ಜೋಡಣೆಗಳು ಬೇರೆ. ಈ ಪ್ರಾಣಿ ಅಂಗಾಂಶದಲ್ಲಿ ಇರುವಂತಹ ಜೋಡಣೆಗಳು ಬೇರೆ ಬೇರೆ. ಅಂದ್ರೆ ಕೋಶಗಳು ಒತ್ತೊತ್ತಾದ ಜೋಡಣೆಯಿಂದ ಕೂಡಿರುತ್ತವೆ. ಮತ್ತು ಇವು ಎಲ್ಲೆಲ್ಲಿ ಕಾಣ್ತವೆ ಅಂದ್ರೆ ಅನುಲೇಪಕ ಅಂಗಾಂಶ ಯಾವ ಒಂದು ಭಾಗ ಅಂಗಾಂಶ ಅಂಗದಲ್ಲಿ ಇರ್ತವೆ, ಅನ್ನನಾಳ, ರಕ್ತನಾಳ, ಲೋಮನಾಳ ಎಂಬ ಈ 3 ಒಂದು ಅಂಗ ಅಥವಾ ಅಂಶಗಳಲ್ಲಿ ನಾವು ಅನುಲೇಪಕ ಅಂಗಾಂಶ ನಾವು ಕಾಣ್ತೀವಿ. ಅದೇ ರೀತಿಯಾಗಿ ಉಸಿರಾಟಕ್ಕೆ ಕೂಡ ಇದು ಅನುಕೂಲವಾದಂತಹ ಒಂದು ಉತ್ತಮವಾದ ಅಂಗಾಂಶವಾಗಿದೆ. ಏಕೆಂದ್ರೆ ಇದು ಅಷ್ಟೊಂದು ಮುಖ್ಯವಾದ ಅಂಶವಾಗಿದೆ. ಇದು ಅನುಲೇಪಕ ಅಂಗಾಂಶ ಅನ್ನೋದು ಉಸಿರಾಟಕ್ಕೂ ಕೂಡ ಅನುಕೂಲವಾದದ್ದು. ಅದೇ ರೀತಿಯಾಗಿ ಇದು ವಿಸರ್ಜನೆ ಅಂದ್ರೆ ವಿಸರ್ಜನೆ ಯಾವ ರೀತಿ ಮಾಡ್ತಂದ್ರೆ
ಆಕ್ಸಿಜನ್ ಮತ್ತು ಕಾರ್ಬನ್ ಡೈಆಕ್ಸೈಡ್ ಅನ್ನ ವಿಸರ್ಜನೆ ಮಾಡುತ್ತದೆ. ನಾವು ಉಸಿರಾಟ ಸಮಯದಲ್ಲಿ ಆಕ್ಸಿಜನ್ ಹೊರಗೆ ಇಡ್ತೀವಿ, ಮತ್ತೆ ಅದನ್ನ ಉಸಿರಾಟ ಸಮಯದಲ್ಲಿ ಕಾರ್ಬನ್ ಡೈಆಕ್ಸೈಡ್ ಹೊರಗೆ ಇಡ್ತೀವಿ, ಆಕ್ಸಿಜನ್ ಒಳಗಡೆ ತಗೋತೀವಿ. ಅಂತ ಒಂದು ವಿಸ್ತರಣೆ ಕ್ರಿಯೆಯಲ್ಲಿ ಕೂಡ ಇದೇನು ವಿನಿಮಯ ಆಗಿದೆ ಅಂತ ನಾವು ಹೇಳ್ಬೋದು. ಇದೇನು ಅನುಲೇಪಕ ಅಂಗಾಂಶದ ಒಂದು ಭಾಗ ಅಥವಾ ಒಂದು ವಿವರಣೆ. ಆದರೆ ಇಲ್ಲಿ ನಾವು ನಮ್ಮ ದೇಹದ ಹೊರಭಾಗದಿಂದ ರಕ್ಷಣೆ ಮಾಡುವಂತ ಒಂದು ಚರ್ಮ ಏನಿದೆಯಲ್ಲ, ಅದು ಮೇಲಿರುವಂತ ಒಂದು ಪದರು ಸತ್ತೋಗಿರ್ತದೆ, ಆದರೆ ಒಳಗಿರುವಂತ ಮತ್ತೆ ಇರುವ ಪದರುಗಳು ಜೀವಂತವಾಗಿರ್ತವೆ. ಯಾವ ಪದರು ಸತ್ತೋಗಿದೆ ಅಂತ ನಾವು ಕೆದರಿ ತೆಗಿತೀವಿ, ಅದು ಅಂತಾನೆ ಹೋಗ್ತಾ ಇರೋದು, ಕೆದರಿ ತೆಗಿತೀವಲ್ಲ, ಅದು ಹೋದಂತೆ ತೆಳಗಿರುವಂತ ಪದರು ಅಥವಾ ಚರ್ಮ ಹಾಗೆ ಹೊಸದಾಗಿ ಬರ್ತಾ ಇರ್ತದೆ. ಅಂತ ಒಂದು ಪದರಿಗೆ ಅಂತ ನಾವು ಏನಂತೀವಿ, ಸರೀಕೃತ ಅನುಲೇಪಕ ಅಂಗಾಂಶ. ಇದು ನಮ್ಮ ದೇಹದ ಹೊರಗಡೆಯಿಂದ ರಕ್ಷಿಸುವಂತ ಒಂದು ಅಂಗಾಂಶಕ್ಕೆ ನಾವು ಸರೀಕೃತ ಅನುಲೇಪಕ ಅಂಗಾಂಶ ಅಂತ ಕರಿತೀವಿ. ಇದು ನಮ್ಮ ದೇಹದ ಹೊರಗಿನ ಒಂದು ಭಾಗದ ನಮ್ಮನ್ನ ರಕ್ಷಣೆ ಮಾಡುತ್ತದೆ. ಹಾಗಾದ್ರೆ ಇದೇನಾದ್ರೂ ಸರೀಕೃತ ಅಂಗಾಂಶದ ಒಂದು ಭಾಗ. ಇಷ್ಟೇನಿದು ಸರೀಕೃತ ಅನುಲೇಪಕ ಅಂಗಾಂಶ ನಮ್ಮನ್ನು ಕಾಪಾಡೋದು ಒಂದು ಒಳ್ಳೆಯ ಕೆಲಸ ಮಾಡ್ತಾ ಇದೆ. ಅದೇ ರೀತಿಯಾಗಿ ಚಪ್ಪಟೆ ಅನುಲೇಪಕ ಅಂಗಾಂಶ ಇದು ಯಾವ ರೀತಿ ನಮ್ಮ ದೇಹದಲ್ಲಿ ಕೆಲಸ ಮಾಡ್ತಾ ಇದೆ ಅಂದ್ರೆ, ಬೆವರಿನ ಮೂಲಕ ಉಷ್ಣತೆಯಿಂದ ರಕ್ಷಣೆ ಮತ್ತು ನೀರು ಆವಿಯಾಗಿ ಹೋಗಲು ಕಾರಣ, ನಾವು ಕುಡಿದಂತ ನೀರು ಆವಿಯ ರೂಪದಲ್ಲಿ ನಮ್ಮ ಬೆವರಿನ ಮೂಲಕ ಹೋಗಲು ಕಾರಣ, ಮತ್ತು ಉಷ್ಣತೆಯಿಂದ ನಮ್ಮನ್ನ ರಕ್ಷಣೆ ಮಾಡಲು ಅಂದ್ರೆ ನಾವು ಯಾವುದೇ ಒಂದು ಉಷ್ಣವಾದ ಪ್ರದೇಶದಲ್ಲಿರುವಾಗ ಈ ಒಂದು ಅಂಗಾಂಶ ನಮ್ಮನ್ನು ರಕ್ಷಣೆ ಮಾಡುತ್ತದೆ. ಮತ್ತೆ ಕೋಶಗಳು ಕೂಡ, ಇಲ್ಲಿಯೂ ಕೂಡ ಕೋಶಗಳು ಒತ್ತುತ್ತಾ ಇವೆ, ನೀರಿನ ಸಮತೋಲನ ಅನೇಕ ಸ್ತರಗಳಿಂದ ರಕ್ಷಣೆ ಮಾಡುತ್ತದೆ. ಏಕೆಂದರೆ ಇದು ನಾವು ಉಷ್ಣದಲ್ಲಿ ಇರುವಾಗ ನಮಗೆ ನೀರು ಕುಡಿಯಲು ಆಗ್ತಾ ಇರಲ್ಲ, ಅಥವಾ ನೀರು ಇಲ್ಲದೆ ಇರುವಂತಹ ಸಮಯ ನಮಗೆ ಅವಶ್ಯಕತೆ ತುಂಬಾ ಇದೆ, ಆದರೆ ನೀರು ಇಲ್ಲ. ಅಂತ ಒಂದು ಸಂದರ್ಭದಲ್ಲಿ ಏನಾಗ್ತಾ ಇದೆ, ಈ ಒಂದು ಅಂಗಾಂಶ ನಮ್ಮನ್ನು ಸ್ವಲ್ಪ ಮಟ್ಟಿಗೆ ಒಂದು ಸಹಾಯದ ಮೂಲಕ ನಮ್ಮನ್ನು ಕಾಪಾಡುವಂತ ಒಂದು ಅಂಗಾಂಶ ಯಾವ್ದು ಮಾಡ್ತದೆ, ಚಪ್ಪಟೆ ಅನುಲೇಪಕ ಅಂಗಾಂಶ. ಇದು ಬೆವರಿನ ಮೂಲಕ, ಉಷ್ಣತೆಯ ಮೂಲಕ, ನೀರು ಆವಿಯಾಗಿ ಹೋಗಲು, ಕೋಶಗಳು ಒತ್ತೊತ್ತಾಗಿರುವುದರ ಕಾರಣ ಏನಾಗ್ತದೆ, ನಮಗೆ ನೀರಿನ ಸಮತೋಲನಕ್ಕೂ ಅನೇಕ ಸ್ತರಗಳಿಂದ ರಕ್ಷಣೆ ಮಾಡಲು ಸಹಾಯಕವಾಗಿದೆ. ಇದೇನು ಚಪ್ಪಟೆ ಅನುಲೇಪಕ ಅಂಗಾಂಶ. ನಾನು ಹೇಳ್ತಾ ಇರೋದು ಪ್ರಾಣಿ ಅಂಗಾಂಶದಲ್ಲಿರುವಂತ ಅನುಲೇಪಕ ಅಂಗಾಂಶದಲ್ಲಿರುವ ಮತ್ತೆ 4 ವಿಧಗಳಲ್ಲಿ ಚಪ್ಪಟೆ ಅನುಲೇಪಕ ಅಂಗಾಂಶ. ಕೇವಲ ಪ್ರಾಣಿ ಅಂಗಾಂಶದಲ್ಲಿರುವ 4 ವಿಧಗಳಲ್ಲ, ಆ ಒಂದು ಅಂಗಾಂಶದಲ್ಲಿರುವ ಮೊದಲನೇ ಅಂಗಾಂಶದಲ್ಲಿ ಮತ್ತೆ ವಿಧಗಳು. ಮತ್ತೆದು ಚಪ್ಪಟೆ ಅನುಲೇಪಕ ಅಂಗಾಂಶ, ಘನಾಕೃತಿ, ಸ್ತಂಭಾಕೃತಿ ಮತ್ತು ಸರೀಕೃತ. ಈ ಒಂದು ಅಂಗಾಂಶದಲ್ಲಿರುವಂತಹ ಅಂಗಾಂಶ ಚಪ್ಪಟೆ ಅನುಲೇಪಕ ಅಂಗಾಂಶ ನಮ್ಮ ದೇಹವನ್ನು ಈ ರೀತಿ ಕಾಪಾಡುತ್ತದೆ. ಈ ಸರೀಕೃತ ಅಂಗಾಂಶ ನಮ್ಮ ದೇಹದ ಹೊರಭಾಗದಲ್ಲಿ ನಮ್ಮನ್ನು ರಕ್ಷಣೆ ಮಾಡಿದರೆ, ಚಪ್ಪಟೆ ಅಂಗಾಂಶ ನಮ್ಮ ಉಷ್ಣತೆ, ಬೆವರು, ನೀರಿನ ಮೂಲಕ ನಮ್ಮನ್ನು ಕಾಪಾಡುತ್ತದೆ. ಇದೇನು ಚಪ್ಪಟೆ ಅನುಲೇಪಕದ ಒಂದು ಕಾರ್ಯ ಅಥವಾ ಕೆಲಸ. ಇನ್ನು ಸ್ತಂಭಾಕೃತಿ ಅನುಲೇಪಕ ಅಂಗಾಂಶ ಯಾವ ರೀತಿ ಮಾಡುತ್ತದೆ, ನಾವು ಸೇವಿಸಿರುವಂತಹ ಆಹಾರ ಸಣ್ಣ ಕರುಳಲ್ಲಿ ಎಲೆಗಳೆಂಬ ಗ್ರಂಥಿಗಳಿರ್ತವೆ. ಆ ಗ್ರಂಥಿಗಳು ಜೀರ್ಣಿಸಿ ಏನ್ ಮಾಡ್ತವೆ, ರಕ್ತನಾಳಗಳಿಗೆ ಕಳಿಸುವ ಒಂದು ಕೆಲಸ ಮಾಡ್ತವೆ. ಯಾಕಂದ್ರೆ ನಾವು ತಿಂದಂತ ಆಹಾರ ಅನ್ನನಾಳ ಮುಖಾಂತರ ಹೋಗಿ ಜಠರದಲ್ಲಿ ಹೈಡ್ರೋಕ್ಲೋರಿಕ್ ಎಂಬ ಆಮ್ಲದೊಂದಿಗೆ ಪಚನಗೊಂಡು ಅಲ್ಲಿಂದ ನೇರವಾಗಿ ಜಠರಕ್ಕೆ ಹೋಗ್ತದೆ, ಸಣ್ಣ ಕಳಿಗೆ ಹೋಗ್ತದೆ. ಅಲ್ಲಿ ಹೋಗಿ ಈ ಒಂದು ವಿಲಯಗಳಿಂದ ಪದಾರ್ಥ ಹೀರಿಕೊಂಡು ರಕ್ತನಾಳ ಮೂಲಕ ಇಡೀ ಒಂದು ದೇಹಕ್ಕೆ ಸರಬರಾಜು ಮಾಡಲು ಒಂದು ಒಳ್ಳೆಯ ಕೆಲಸ ಮಾಡುತ್ತದೆ. ಯಾವ ಒಂದು ಅಂಗಾಂಶ, ಸ್ತಂಭಾಕೃತಿ ಅನುಲೇಪಕ ಅಂಗಾಂಶ, ಇದು ಉತ್ತಮ ಕೆಲಸ ಮಾಡುತ್ತದೆ. ಇದರ ಕೆಲಸ ಏನು, ಸಣ್ಣ ಕೊಳೆಯಲ್ಲಿರುವ ವಿಲಯಗಳು ಆಹಾರ ಪದಾರ್ಥವನ್ನು ಹೀರಿ ರಕ್ತನಾಳಕ್ಕೆ ಕಳಿಸುವ ಒಂದು ಕೆಲಸ. ತಿಳಿತಲ್ಲ. ಹಾಗಾದ್ರೆ ಘನಾಕೃತಿ ಕೊನೆಯ ಒಂದು ಅಂಗಾಂಶ, ಘನಾಕೃತಿ ಅನುಲೇಪಕ ಅಂಗಾಂಶ ಯಾವ ರೀತಿ ಕೆಲಸ ಮಾಡ್ತಂದ್ರೆ, ಈ ಘನಾಕೃತಿ ಗ್ರಂಥಿಗೆ ಹೋಲಿಸಿದ್ದಾರೆ. ಗ್ರಂಥಿಗಳ ರೂಪದಲ್ಲಿ ಗ್ರಂಥಿ ಯಾವ ದೇಹದಲ್ಲಿ ಗ್ರಂಥಿಗಳು, ಆ ಒಂದು ಗ್ರಂಥಿಗಳು ಇರುವಂತ ಅಂಗಾಂಶ. ಯಾವ ಗ್ರಂಥಿ ಕಾಣ್ತೀವಿ ಅಂದ್ರೆ ಮೆದುಜೀರಕ ಗ್ರಂಥಿ, ಹೆರಾಳ ಗ್ರಂಥಿ, ಬೆವರಿನ ಗ್ರಂಥಿ. ಈ 3 ಗ್ರಂಥಿಗಳಿರುವಂತಹ ಒಂದು ಅಂಗಾಂಶ ಅಂತಂದ್ರೆ ಘನಾಕೃತಿ ಅನುಲೇಪಕ ಅಂಗಾಂಶ. ಇವು 3ಗಳಿಗೆ ಏನಿದೆ, ರಾಸಾಯನಿಕ ಪದಾರ್ಥ ಸ್ರವಿಕೆ. ಈ ಮೆದುಜೀರಕ ಗ್ರಂಥಿ, ಹೆರಾಳ ಗ್ರಂಥಿ, ಬೆವರಿನ ಗ್ರಂಥಿ ಘನಾಕೃತಿ ಅನುಲೇಪಕ ಅಂಗಾಂಶದಲ್ಲಿ ಕಂಡು ಬರುವಂತಹ ಒಂದು ಗ್ರಂಥಿಗಳು. ಇವು ಮೂತ್ರಪಿಂಡ ಒಳಗೆ ನೆಫ್ರಾನ್ಗಳಿರ್ತದೆ. ಆ ನೆಫ್ರಾನ್ನ ಒಳಭಾಗದಲ್ಲಿ ಈ ಘನಾಕೃತಿ ಅಂಗಾಂಶ ಅನುಲೇಪಕ ಇರುತ್ತದೆ. ನಾವು ಮೂತ್ರಪಿಂಡದಲ್ಲಿ ವಿಸರ್ಜನೆ ಸರಳವಾಗಿ ಹೋಗಲು ಕಾರಣ ಏನಂದ್ರೆ ಈ ಘನಾಕೃತಿ ಅನುಲೇಪಕ ಅಂಗಾಂಶ. ಯಾಕಂದ್ರೆ ಒಂದೊಂದು ಸಮಯದಲ್ಲಿ ನಮ್ಗೆ ಎಷ್ಟೋ ಅವಸರದಿಂದ ಇದ್ದಾಗ ಒಂದು
ನಾವು ಸಹನೆಯಿಂದ ಕುಳಿತುಕೊಳ್ಳಲು ಅಥವಾ ಒಂದು ಒತ್ತಡವಾದ ಒಂದು ಫ್ರೆಶ್ ಅನ್ನು ತೆಗೆದುಕೊಳ್ಳಲು ಸಹಾಯ ಮಾಡುವಂಥ ಒಂದು ಅಂಗಾಂಶ ಘನಾಕೃತಿ ಅನುಲೇಪಕ ಅಂಗಾಂಶದಲ್ಲಿ ತುಂಬ ಸಹಾಯಕವಾಗಿದೆ. ಇದು ಏನು ಮೊದಲನೇ ಅಂಗಾಂಶದಲ್ಲಿ ಬರುವಂಥ 4 ವಿಧಗಳ ಬಡ್ಡಿಗಳು. ಮೊದಲು ಚಪ್ಪಟೆ ಅನುಲೇಪಕ, ಘನಾಕೃತಿ ಅನುಲೇಪಕ, ಸ್ತಂಭಾಕೃತಿ ಅನುಲೇಪಕ, ಸರಿಕೃತ ಅನುಲೇಪಕ ಅಂಗಾಂಶದ ಕುರಿತು ಒಂದೊಂದಾಗಿ ನೋಡಿದೆವು. ಸ್ವಲ್ಪ ನೀವು ಸರಳವಾಗಿ ನಿಧಾನವಾಗಿ ಈ ಪಾಯಿಂಟ್ಗಳನ್ನು ನೋಡಿ, ಮತ್ತು ಯಾವುದೇ ಒಂದು ಪಾಯಿಂಟ್ ಕೂಡ ತುಂಬಾ ಕಠಿಣವಾಗಿಲ್ಲ, ಎಲ್ಲವೂ ಈಸಿಯಾಗಿವೆ. ಇವು ಮೊದಲಿಗೆ ಎಪಿಥೇಲಿಯಂ ಅಂದ್ರೆ ಏನ್ ತಿಳ್ಕೊಬೇಕು ನಾವು, ಮೇಲಿನ ಪದರು. ಇಲ್ಲಿ ಎಪಿ ಅಂದ್ರೆ ಮೇಲೆ, ಲಿಥಿಯಂ ಅಂದ್ರೆ ಪದರು. ಇಷ್ಟೇ ಅನುಲೇಪಕ ಅಂಗಾಂಶ ನಮ್ಮ ದೇಹದಲ್ಲಿರೋ ಮೇಲಿನ ಪದರಕ್ಕೆ ನಾವು ಹೇಳ್ತೀವಿ, ಅಥವಾ ಒಂದು ಕೋಶದ ಒಳಗಿನ ಮೇಲಿನ ಪದರಕ್ಕೆ ಎಪಿಥೇಲಿಯಂ ಅಥವಾ ಅನುಲೇಪಕ ಅಂಗಾಂಶ. ಇದು ಯಾವ ರೀತಿ ರಕ್ಷಣೆ ಮಾಡ್ತದೆ ಅಂದ್ರೆ, ಅಂಗಾಂಶದ ಅಂದ್ರೆ ಯಾವುದೇ ಒಂದು ಅಂಗಾಂಶ ಒಂದು ಪಾರ್ಟ್ ಹೋಗಬೇಕಾದ್ರೆ ಬರಬೇಕಾದ್ರೆ ಅನುಲೇಪಕ ಅಂಗಾಂಶ ಭೇಟಿ ಮಾಡಿ ಹೋಗಲೇಬೇಕು. ಅದರ ಮೂಲಕನೇ ಹೋಗಿ ಬರುವುದು ಮಾಡುವಂಥ ಕಾರ್ಯ. ಆದರೆ ಇಲ್ಲಿ ಮತ್ತೆ ಅಲ್ಲಿ 2 ಬದಿಗೆಗಳು ಸಿಗ್ತವೆ, ಹೊರಬದಿಗೆ ಒಳಬದಿಗೆ. ಇವು ಕೂಡ ಅನುಲೇಪಕ ಅಂಗಾಂಶ ನಾವು ಕಾಣ್ತೀವಿ. ಇವು ರಕ್ತನಾಳ, ಅನ್ನನಾಳ, ಲೋಮನಾಳಗಳಲ್ಲಿ ಜಾಸ್ತಿ ಕಾಣ್ತೀವಿ. ಅದೇ ರೀತಿಯಾಗಿ ಚರ್ಮದ ಹೊರಭಾಗದಲ್ಲಿ ರಕ್ಷಣೆ ಮಾಡುವಂಥ ಒಂದು ಅನುಲೇಪಕ ಅಂಗಾಂಶದಲ್ಲಿ ಕಂಡು ಬರುವಂಥ ಒಂದು ಅಂಗಾಂಶ ಸರಿಕೃತ ಅನುಲೇಪಕ ಅಂಗಾಂಶ. ಇದೇನು ನಮ್ಮ ದೇಹದ ಹೊರಭಾಗದಲ್ಲಿ ರಕ್ಷಣೆ ಮಾಡುವಂಥ ಒಂದು ಅಂಗಾಂಶ. ಈ ಚಪ್ಪಟೆ ಅನುಲೇಪಕ ಅಂಗಾಂಶ ಬೆವರನ್ನು, ಉಷ್ಣತೆಯನ್ನು, ನೀರು ಆವಿಯಾಗಲು ನಮ್ಮ ದೇಹದಲ್ಲಿ ಯಾವುದೇ ಉಷ್ಣತೆ ಜಾಸ್ತಿ ಆಗಬಾರಂತ ಕಾಪಾಡುವಂಥ ಅಂಗಾಂಶ ಚಪ್ಪಟೆ ಅನುಲೇಪಕ ಅಂಗಾಂಶ ಕೆಲಸ ಮಾಡ್ತದೆ. ಅದೇ ರೀತಿಯಾಗಿ ಸ್ತಂಭಾಕೃತಿ ಅನುಲೇಪಕ ಅಂಗಾಂಶ ಇದು ನಾವು ಸೇವಿಸಿದಂಥ ಆಹಾರ ಸಣ್ಣ ಕರುಳಿಗೆ ಈ ವಿಲೇಖಗಳಿಂದ ಆಹಾರ ಪದಾರ್ಥಗಳು ನೇರವಾಗಿ ರಕ್ತನಾಳಿಗೆ ಚಲಿಸಲು ಸಹ ಸಹಾಯ ಮಾಡ್ತಾ ಇದೆ. ಯಾವುದು ಸ್ತಂಭಾಕೃತಿ ನಾವು ಕಷಾಂಗ ಕೂಡ ಅಂತೀವಿ. ಘನಾಕೃತಿಯಲ್ಲಿ ನಾವು ಗ್ರಂಥಿಗಳು ರಚಿಸಿದ್ವಿ. ಇದು ಕೇವಲ ಗ್ರಂಥಿಗಳಲ್ಲಿ ಕಾಣ್ತೀವಿ. ಥೈರಾಯ್ಡ್ ಗ್ರಂಥಿ, ಮೆದುಳಿನ ಗ್ರಂಥಿ ಮತ್ತು ಬೆವರಿನ ಗ್ರಂಥಿ ನಾವು ಏನು ಮಾಡ್ತೀವಿ, ಈ ಘನಾಕೃತಿ ಅನುಲೇಪಕ ಅಂಗಾಂಶ ನಾವು ಕಾಣ್ತೀವಿ. ಮತ್ತು ನಾವು ವಿಸರ್ಜನೆ ಸರಳವಾಗಿ ಮತ್ತು ಈಜಿಯಾಗಿ ಹೋಗುವ ಕಾರಣ ಈ ಘನಾಕೃತಿ ಅನುಲೇಪಕ ಅಂಗಾಂಶದಿಂದ ತಿಳಿತಲೇ ಇಷ್ಟು ಇದು ಅನುಲೇಪಕ ಅಂಗಾಂಶದಲ್ಲಿ ಬರುವಂತಹ 4 ವಿಧಗಳ ಕುರಿತು ನಾವು ಚರ್ಚಿಸಿರುವ. ಇನ್ನು ಎರಡನೇ ಅಂಗಾಂಶ ಅಂದ್ರೆ ಸ್ನಾಯು ಅಂಗಾಂಶ. ಈ ಸ್ನಾಯು ಅಂಗಾಂಶದಲ್ಲಿ ಮತ್ತೆ 3 ರೀತಿಯಾದ ಅಂಗಾಂಶ ನಾವು ನೋಡ್ತೀವಿ. ಮೊದಲನೇದು ಪಟ್ಟೆ ರಹಿತ ಸ್ನಾಯು, ಮತ್ತು ಪಟ್ಟೆ ಸಹಿತ ಸ್ನಾಯು, ಮತ್ತು ಹೃದಯ ಸ್ನಾಯು. ನಾವು ಪ್ರಾಣಿ ಅಂಗಾಂಶದಲ್ಲಿ 4 ವಿಧ ನೋಡಿದ್ರೆ ಮತ್ತೆ ಆ 4 ವಿಧಗಳಲ್ಲಿ ಮತ್ತೆ 3-4 ವಿಧಗಳು ನಾವು ಕಾಣ್ತೀವಿ. ಅನುಲೇಪಕದಲ್ಲಿ 4, ಸ್ನಾಯು ಅಂಗಾಂಶದಲ್ಲಿ 3. ಪಟ್ಟೆ ರಹಿತ ಸ್ನಾಯು, ಪಟ್ಟೆ ಸಹಿತ ಸ್ನಾಯು, ಹೃದಯ ಸ್ನಾಯು. ಇವೇನು ಸ್ನಾಯು ಅಂಗಾಂಶದಲ್ಲಿ ಬರುವಂತ 3 ಸ್ನಾಯುಗಳು. ಮೊದಲನೇದು ಸ್ನಾಯು ತಂತು ಎಂದರೆ ಅಂತ ನಾವು ನೋಡಬೇಕು. ಇಲ್ಲಿ ಸ್ನಾಯು ಅಂಗಾಂಶವು ಮುಖ್ಯವಾಗಿ ಕೆಲವು ಕೋಶದಿಂದ ಮಾಡಲಾಗಿದೆ. ಅಂದ್ರೆ ನಾವು ಈ ಒಂದು ಕೈ ಇದೆ, ಈ ಕೈನ ಹೀಗೆ ಮಾಡಬೇಕಾದ್ರೆ ಈ ಕೆಳಗಡೆ ಮತ್ತು ಮೇಲುಗಡೆ ಸ್ನಾಯುಗಳಿರ್ತವೆ. ಆ ಒಳಗಡೆ ಇರುವಂತಹ ಒಂದು ಏನು ಸ್ನಾಯು ತಂತು ಅಂತಿಲ್ಲ, ಅದಕ್ಕೆ ನಾವು ಸ್ನಾಯು ತಂತು. ಅಂದ್ರೆ ನಾವು ಈ ರೀತಿ ಮಾಡಬೇಕಾದ್ರೆ ಕೆಳಗಡೆ ಸಪೋರ್ಟು ಮೇಲುಗಡೆ ಸಪೋರ್ಟು ಇರಲೇಬೇಕು. ಆ ಒಂದು ಮಧ್ಯಭಾಗದಲ್ಲಿರುವ ಒಂದು ನಾವು ಕೊರೆ ಅಥವಾ ಒಂದು ಕೋಶಕ್ಕೆ ಏನಾಗ್ತೀವಿ, ಸ್ನಾಯು ತಂತು ಅಂತ ಕರಿತೀವಿ. ಹಾಗಾದ್ರೆ ಇಲ್ಲಿ ನಾವು ನೋಡಿದಾಗ ಏನಾಗ್ತದೆ ಅಂದ್ರೆ, ಇಲ್ಲಿ ಪಟ್ಟೆ ರಹಿತಕ್ಕೆ ನಾವು ಏನಂತೀವಿ, ಐಚ್ಛಿಕ ಸ್ನಾಯು ಕೂಡ ಅಂತೀವಿ. ಐಚ್ಛಿಕ ಸ್ನಾಯು ಅಂದ್ರೆ ಪಟ್ಟೆ ರಹಿತ ಸ್ನಾಯು ಅಂತ ನಾವು ಹೇಳ್ಬೋದು. ಇಲ್ಲಿ ಅನೈಚ್ಛಿಕ ಅಂದ್ರೆ ಪಟ್ಟೆ ರಹಿತ ಅಂದ್ರೆ ಐಚ್ಛಿಕ, ಮತ್ತು ಪಟ್ಟೆ ಸಹಿತ ಅಂದ್ರೆ ಅನೈಚ್ಛಿಕ. ಪಟ್ಟೆ ರಹಿತ ಅಂದ್ರೆ ಅನೈಚ್ಛಿಕ, ಪಟ್ಟೆ ಸಹಿತ ಅಂದ್ರೆ ಐಚ್ಛಿಕ ಸ್ನಾಯುಗಳು. ಇದನ್ನು ಕೂಡ ಈಗ ನಾವು ಹೇಳ್ತೀವಿ. ಇಲ್ಲಿ ಐಚ್ಛಿಕ ಸ್ನಾಯು ಅಂದ್ರೆ ಪಟ್ಟೆ ಸಹಿತ ಇದೆ, ಇದು ನ್ಯೂಕ್ಲಿಯಸ್ ಕೌಲು ಒಡೆಯುವುದಕ್ಕೆ ಕಾಣ್ತೀವಿ. ಮತ್ತು ಅನೈಚ್ಛಿಕ ಅಂದ್ರೆ ಇದು ನಮ್ಮ ದೇಹದ ಒಳಗೆ ಒಳಪಟ್ಟಿರುವಂತ ಕೆಲಸ ಮಾಡಿರ್ತದೆ. ಅಂದ್ರೆ ನಾವು ಮಾಡುವಂತ ಕೆಲಸಗಳಲ್ಲಿರುವಂತಹ ಸ್ನಾಯುಗಳಿಗೆ ಒತ್ತೊತ್ತಾಗಿರುವಂತಹ ಈ 3 ಸ್ನಾಯುಗಳು ಬಹು ಇಂಪಾರ್ಟೆಂಟ್. ಮೊದಲನೇದಾಗಿ ಕನ್ಫ್ಯೂಸ್ ಮಾಡ್ಕೊಳ್ಬೇಡಿ. ಪಟ್ಟೆ ಸಹಿತ ಅಂದ್ರೆ ಐಚ್ಛಿಕ ಸ್ನಾಯು, ಪಟ್ಟೆ ರಹಿತ ಅಂದ್ರೆ ಅನೈಚ್ಛಿಕ ಸ್ನಾಯು. ಇವೇನು ನಮ್ಮ ದೇಹದಲ್ಲಿರುವಂತಹ ಸ್ನಾಯುಗಳು. ನಾವು ಈಗ ಕಾಲು ನೋಯ್ತಾ ಇದೆ, ಕೈ ನೋಯ್ತಾ ಇದೆ, ಯಾವುದೋ ಬೆನ್ನು ನೋಯ್ತಾ ಇದೆ, ಈ ನರಗಳು ನೋಯ್ತಾ ಇದೆಯಲ್ಲ, ಅವೆಲ್ಲ ಇಲ್ಲಿ ಸ್ನಾಯುಗಳು ತುಂಬಾ ಆಯಾಸ ಆಗಿರ್ತವೆ. ಯಾವುದೋ ಒಂದು ವಯಸ್ಸಾದಂಥವರಿಗೆ ಜಾಸ್ತಿ ಕಾಣ್ತೇವೆ. ಅವುಗಳೇನು ಸ್ನಾಯು ನೋವುಗಳಿಂದ ಬಳಲ್ತಾ ಇರ್ತಾರೆ. ಅವು ಈ ಕಾಲು ನೋವನ್ನ ಒಂದು ಬೇನೆಯಿಂದ ಅವರು ಬಳಲ್ತಾ ಇರ್ತಾರೆ ಅಂತ ಹೇಳ್ಬೋದು. ಇನ್ನು ಹೃದಯ ಗೋಡೆಗಳು ಏನಕ್ಕೆ ನಾವು ಕಾಣ್ತೀವಿ, ಎಲ್ಲಿ ಈ ಪಟ್ಟೆ ಸಹಿತವೇ ನಾವು ಹೃದಯ ಗೋಡೆಯಿಂದ ಕಾಣ್ತೀವಿ. ಅಲ್ಲಿ ದೈನಂದಿನ ಚಲನೆಗಳನ್ನು ಕೂಡ ನಾವು ನೋಡ್ತೀವಿ. ಇದೇನು ಒಂದು ಸ್ನಾಯು ಅಂಗಾಂಶ ನಾವು ಕಾಣ್ತೀವಿ. ಅಲ್ಲಿ ಗುಣಲಕ್ಷಣ ಕೂಡ ನಾವು ನೋಡ್ತೀವಿ.
ಮೊದಲನೇ ಲಕ್ಷಣ ಅಂದ್ರೆ ಅನೈಚ್ಛಿಕತೆ ನೋಡಬೇಕಾದ್ರೆ ನ್ಯೂಕ್ಲಿಯಸ್ ಇರ್ತದೆ ಮತ್ತು ಇವುಗಳನ್ನೇನು ಸಹ ಕಾಣ್ತೀವಿ, ಆದರೆ ಅಷ್ಟೊಂದು ಸರಳವಾಗಿ ನಾವು ಕಾಣೋದಿಲ್ಲ. ಕೇವಲ ಇವು ಸ್ನಾಯುಗಳು ನಮ್ಮ ದೇಹದಲ್ಲಿ ನೋವಾಗಬಾರದಂತೆ ಕಾಪಾಡುವಂತ ಇವೇನು ಪಠ್ಯರಹಿತ ಪಠ್ಯ ಸಹಿತ ಹೃದಯ ಸ್ನಾಯುಗಳು. ಇಷ್ಟು ಇದೇನು ಸ್ನಾಯು ಅಂಗಾಂಶದ ಕೆಲಸ. ಇನ್ನು ಮುಂದಿನದು ಸಂಯೋಜಕ ಅಂಗಾಂಶ. ಮುಂದಿನ ಅಂಗಾಂಶ ಮುಂದಿನ ಸಂಯೋಜಕ ಅಂಗಾಂಶ. ಈ ಸಂಯೋಜಕ ಅಂಗಾಂಶ ಏನಂದ್ರೆ ನಾವು ಸಂಯೋಜನೆ ಮಾಡುವ ಬೇರೆ ಬೇರೆ ಅಂಗಾಂಶ ಜೋಡಿಸಿ ಆಧಾರ ಅಂದ್ರೆ ಬೇರೆ ಬೇರೆ ನಾವು ಜೋಡಿಸಿ ಒಂದು ಆಧಾರ ಮಾಡ್ತೀವಲ್ಲ ಅದಕ್ಕೆ ನಾವು ಹೇಳ್ತೀವಿ ಸಂಯೋಜಕ ಅಂತ ಕರಿತೀವಿ. ಇಲ್ಲಿ ಎಪಿಥೀಲಿಯಂ ಸಂಯೋಜಕ ಮುಖ್ಯ ಅಂಗ ಹೇಳಿದ್ರೆ ಮೃದು ಸ್ನಾಯು. ಅಂದ್ರೆ ಎಪಿಥೀಲಿಯಂಗೆ ಮುಖ್ಯ ಸ್ನಾಯು ಅಂದ್ರೆ ಮೃದು ಸ್ನಾಯು. ಯಾವುದು? ಮೃದು. ಈ ಮೃದು ಸ್ನಾಯುವಿಂದ ಎಪಿಥೀಲಿಯಂ ಆಗುತ್ತದೆ. ಅಂದ್ರೆ ಬಂಧಕ ಅಂಗಾಂಶ ಏನಂತೀವಲ್ಲ ಆ ರೀತಿ ಎಪಿಥೀಲಿಯಂ ಮುಖ್ಯ ಸ್ನಾಯುವಿಗೆ ಇದು ಕಾರಣವಾಗಿದೆ. ಹಾಗಾದ್ರೆ ನಾವು ಇಲ್ಲಿ ನೋಡಿದಾಗ ಸಂಯೋಜಕ ಅಂಗಾಂಶನೂ ಕೂಡ ನಾವು ಮತ್ತೆ 3 ರೀತಿಯ ಘಟಕಗಳನ್ನು ನೋಡ್ತೀವಿ. ಯಾವುವು? ಮತ್ತೆ 3 ರೀತಿಯ ಘಟಕಗಳು. ಇದೇ ನಿಮ್ಗೆ ಕನ್ಫ್ಯೂಷನ್ ಅನಿಸಿದ್ರೆ ಏನಿದೆ, ಸಂಯೋಜಕ ಅಂಗಾಂಶವು ಯಾವ ರೀತಿಯ ಅಂಗಾಂಶ ಆಗಿದೆ ಅಂದ್ರೆ ಎಪಿಥೀಲಿಯಂ ಮುಖ್ಯ ಸ್ನಾಯು ನಾವೇನಂತೀವಲ್ಲ ಅದು ಮೃದು ಸ್ನಾಯುವಿನಿಂದ ಕೂಡಿರುವುದರಿಂದ ನಾವು ಸಂಯೋಜಕ ಅಂಗಾಂಶಕ್ಕೆ ಬರುವಂತ ಒಂದು ಅಂಗ ಅಂತ ಹೇಳ್ತೀವಿ. ಇಲ್ಲಿ 3 ರೀತಿ ಅಂದ್ರೆ ನಾವು ನೋಡಿದಾಗ ಮೊದಲನೇದು ಮಾತೃಕೆ, ತಂತುಗಳು ಮತ್ತು ಕೋಶಗಳು. ಒಂದು ಮಾತೃಕೆ, ತಂತುಗಳು ಮತ್ತು ಕೋಶಗಳು. ಇವೇನು ಸಂಯೋಜಕ ಅಂಗಾಂಶದಲ್ಲಿ ಬರುವಂತಹ ಒಂದು ವಿಧಗಳು ಅಥವಾ ಘಟಕಗಳು ಅಂತ ಹೇಳ್ತೀವಿ. ಇವು ಏನ್ ಮಾಡ್ತಾವೆ ಅಂದ್ರೆ ರಕ್ತದ ಒಂದು ನಾಳದಲ್ಲಿ ಇರುವಂತದ್ದು ನಾವೇನು ಪ್ಲಾಸ್ಮಾ, ಬಿಳಿ ರಕ್ತ, ಕೆಂಪು ರಕ್ತ ಅವುಗಳ ಮಧ್ಯದಲ್ಲಿರುವಂತಹ ಒಂದು ಘಟಕಗಳು ಅಂತ ನಾವು ಹೇಳ್ತೀವಿ. ಇಲ್ಲಿ ಮಾತೃಕೆ ಅಂದ್ರೆ ಒಂದು ನಿರ್ಜೀವ ವಸ್ತು ಇರುವಂತ ಜೀವಕೋಶ ಅಂದ್ರೆ ಅದರಲ್ಲಿರುವಂತಹ ತಂತುಗಳು ಒಂದು ನಿರ್ಜೀವ ವಸ್ತುವಿನಲ್ಲಿರುವಂತಹ ಜೀವಕೋಶ ಏನಂತೀವಿ ಮಾತೃಕೆ ಅಂತ ಕರಿತೀವಿ. ಅದೇ ರೀತಿಯಾಗಿ ರಕ್ತದ ಘಟಕಗಳು ಯಾವಪ್ಪ ಅಂದ್ರೆ ರಕ್ತದ ಘಟಕಗಳು ಮೊದಲನೇದು ಪ್ಲಾಸ್ಮಾ, ಕೆಂಪು ರಕ್ತ ಮತ್ತು ಬಿಳಿ ರಕ್ತ. ಇವೇನು ರಕ್ತದ ಘಟಕಗಳು ಅಂತ ನಾವು ಮತ್ತೊಂದು ಕಿರುತಟ್ಟೆಗಳು ಅಂತ ಬರ್ತೇವೆ. ಆದರೆ ಕೇವಲ ನಮಗೆ ಪ್ಲಾಸ್ಮಾ, ಕೆಂಪು, ಬಿಳಿ ರಕ್ತ, ಕಿರುತಟ್ಟೆನೂ ಇಂಪಾರ್ಟೆಂಟ್ ಇರಲಿ. ಇವೇನು ರಕ್ತದ ಘಟಕಗಳು. ಮೊದಲಿಂದ ನೋಡ್ಬೇಕಾದ್ರೆ ಪ್ಲಾಸ್ಮಾ ನೋಡಿದರೆ ಇಲ್ಲಿ ಪ್ಲಾಸ್ಮಾ ಒಂದು ಆಹಾರವನ್ನು ಸಾಗಾಣಿಕೆ ಮಾಡುವ ಒಂದು ಕೆಲಸ ಮಾಡಿದೆ. ಇಲ್ಲಿ ಬೇಡವಾದ ಪದಾರ್ಥವನ್ನು ಒಂದು ಕಡೆ ಇನ್ನೊಂದು ಕಡೆಗೆ ಸಾಗಾಣಿಕೆ ಮಾಡ್ತದೆ. ಇಲ್ಲಿ ಪ್ಲಾಸ್ಮಾದ ಕೆಲಸ ಏನು? ಆಹಾರ ಸಾಗಾಣಿಕೆ. ಅಂದ್ರೆ ನಾವು ಸೇವಿಸುವಂತ ಆಹಾರವು ಒಂದು ಕಡೆಯಿಂದ ಮತ್ತೊಂದು ಕಡೆಯಿಂದ ಬೇಕಾದ ಆಹಾರವನ್ನು ಸೇವಿಸಿ ಬೇಡವಾದ ಆಹಾರವನ್ನು ಇನ್ನೊಂದು ಕಡೆಗೆ ಸಾಗಾಣಿಕೆ ಮಾಡುವ ಕೆಲಸ ಯಾವುದಿದೆ? ಪ್ಲಾಸ್ಮಾದ ಕೆಲಸ. ಹಾಗಾದ್ರೆ ಕೆಂಪು ರಕ್ತ ಕಣದ ಕೆಲಸ ಏನು ಅಂದ್ರೆ ನಿಮ್ಗೆ ಈಗಾಗಲೇ ಗೊತ್ತಿರಬೇಕಂದ್ರೆ ನಾವು ಹೋದ ಅಥವಾ ಹಿಂದಿನ ತರಗತಿಯಲ್ಲಿ ಕಲ್ತಿದ್ದೀವಿ. ಇಲ್ಲಿ ಇದು ತಟ್ಟೆ ಆಕಾರದಲ್ಲಿ ಇರ್ತದೆ. ಅಂದ್ರೆ ಬಿಳಿ ರಕ್ತಗಳು ರೆಡ್ ಕಲರ್ ಇಂದ ಇರ್ತವೆ. ಇವು ಈ ರೀತಿಯಾಗಿ ಇರ್ತವೆ, ಕೆಂಪು ಶೇಪ್ ಇರ್ತವೆ. ನಮ್ಮ ಮನೆಯಲ್ಲಿ ಊಟ ಮಾಡ್ತಲ್ಲ ಆ ಆಕಾರದಲ್ಲಿ ಇರ್ತವೆ. ಇವು ಈ ರೀತಿಯಾಗಿ ಕೆಂಪು ರೆಡ್ ಫುಲ್ ಕಲರ್ ಆಗಿರ್ತವೆ. ಇವು ಕೆಂಪು ವರ್ಣದಿಂದ ಹಿಮೋಗ್ಲೋಬಿನ್ ಕೂಡ ಕಬ್ಬಿಣ ಅಂಶದಿಂದ ಸಿಗುತ್ತದೆ. ಈ ಕೆಂಪು ರಕ್ತದಲ್ಲಿ ನಮಗೆ ಹಿಮೋಗ್ಲೋಬಿನ್ ಕಬ್ಬಿಣ ಅಂಶ ದೊರೆಯುತ್ತದೆ. ಅದೇ ರೀತಿಯಾಗಿ ಇದರ ವಿಶೇಷ ಗುಣ ಎಂದರೆ ಆಕ್ಸಿಜನ್ ಮತ್ತು ಕಾರ್ಬನ್ ಡೈಆಕ್ಸೈಡ್ ಅನ್ನು ವಿನಿಮಯ ಮಾಡುತ್ತದೆ. ಏನು
ಕಾರ್ಬನ್ ಡೈಆಕ್ಸೈಡ್ ಮತ್ತು ಆಕ್ಸಿಜನ್ ಅನ್ನು ವಿನಿಮಯ ಮಾಡುತ್ತದೆ. ಇದು ಕೆಂಪು ರಕ್ತದ ಕೆಲಸ. ಮತ್ತು ಇದು ತಟ್ಟೆ ಆಕಾರದಲ್ಲಿದ್ದು ಆಕ್ಸಿಜನ್ ಮತ್ತು ಕಾರ್ಬನ್ ಡೈಆಕ್ಸೈಡ್ ವಿನಿಮಯ ಮಾಡುತ್ತದೆ. ಇದು ಉಸಿರಾಟದ ಅನಿಲಗಳನ್ನು ವಿನಿಮಯ ಮಾಡುತ್ತದೆ. ಯಾಕಂದ್ರೆ ನಾವು ಸೇವಿಸಿದಂಥ ಯಾವುದೇ ಒಂದು ಶುದ್ಧ ಅಶುದ್ಧ ಅದನ್ನು ನೋಡಿ ನಮಗೆ ದೇಹಕ್ಕೆ ಒಳ್ಳೆಯ ರೀತಿಯಾದ ಒಂದು ಪೋಷಣೆ ರೂಪದಲ್ಲಿ ನಮಗೆ ನೀಡುವಂಥ ಒಂದು ಕೆಲಸ ಈ ಕೆಂಪು ರಕ್ತ ಮಾಡುತ್ತದೆ. ಇದು ಏನು ಕೇವಲ ನಾವು ಸೇವಿಸಿದಂಥ ಆಹಾರವನ್ನು ಒಂದು ಕಡೆಯಿಂದ ಇನ್ನೊಂದು ಕಡೆಯಿಂದ ನಾವು ಸೇವಿಸಿದ ಆಹಾರ ಶುದ್ಧ ಅಶುದ್ಧ ಅನ್ನೋದನ್ನು ಗಮನಿಸಿ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಸಾಗಾಣಿಕೆ ಮಾಡುವ ಕೆಲಸ ಪ್ಲಾಸ್ಮಾ. ಇದು ತಟ್ಟೆ ರೂಪದಲ್ಲಿದ್ದು ಆಕ್ಸಿಜನ್ ಮತ್ತು ಕಾರ್ಬನ್ ಡೈಆಕ್ಸೈಡ್ ವಿನಿಮಯ ಮಾಡ್ತದೆ. ಉಸಿರಾಟವನ್ನು ಕೂಡ ಏನು ವಿನಿಮಯ ಮಾಡ್ತದೆ. ಆದರೆ ಬಿಳಿ ರಕ್ತ, ಈ ಬಿಳಿ ರಕ್ತ ಕಡಿಮೆ ಆಗಿದೆ ಅಂತ ನಮ್ಮ ವೈದ್ಯರು ಹೇಳ್ತಾರಲ್ಲ, ಅವು ಇವು ರಕ್ತ ಕಣಗಳು. ಯಾಕಂದ್ರೆ ಬಿಳಿ ರಕ್ತ ಕಡಿಮೆ ಆಗಿದೆ ಅಂತ ಹೇಳ್ತಾರಲ್ಲ, ಇವು ನಮ್ಮ ದೇಹಕ್ಕೆ ಸೈನಿಕರಿದ್ದಂತೆ, ಸೈನಿಕರು ಅಂತ ನಾವು ಹೇಳ್ಬೋದು. ಇವು ಕಡಿಮೆ ಆದರೆ ನಮ್ಮ ದೇಹಕ್ಕೆ ಒಂಥರ ದೇಹ ಕುಸಿದಂತೆ, ಯಾವ ರೀತಿ ಜಮ್ಮು ಕಾಶ್ಮೀರದಲ್ಲಿ ನಮ್ಮ ದೇಶ ಇದೆಯಲ್ಲ ಆ ರೀತಿ ನಮ್ಮ ಸೈನಿಕರು ಅಂದರೆ ಬಿಳಿ ರಕ್ತಗಳಿಂದ ನಮ್ಮ ದೇಹ ಕುಸಿದಂತೆ ಆಗಿರುತ್ತದೆ. ರೋಗದಿಂದ ರಕ್ಷಣೆ ಮಾಡುವಂಥ ಇದರ ಕೆಲಸ. ಇದೇನು ರೋಗದಿಂದ ರಕ್ಷಣೆ ಮಾಡುವಂಥ ಕೆಲಸ ಬಿಳಿ ರಕ್ತ ಕಣದಿಂದ ಆಗಿದೆ. ಇನ್ನು ಇದೇನು ಕಿರುತಟ್ಟೆಗಳು ತುಂಬ ಈ ರಕ್ತ ಹೆಪ್ಪುಗಟ್ಟಿಕೆಯಿಂದ ಕಾಪಾಡುತ್ತದೆ. ಇದೇನು ರಕ್ತ ಹೆಪ್ಪುಗಟ್ಟಿಕೆಯಿಂದ ಕಾಪಾಡುತ್ತದೆ. ಅಂದರೆ ಈ ಕಿರುತಟ್ಟೆ ನಾವು ಏನಾದರೂ ಚುಚ್ಚಿಕೊಂಡು ಅಂದರೆ ಏನಾದರೂ ಚುಚ್ಚುತ್ತದೆ, ಅದಕ್ಕೆ ರಕ್ತ ಹರಿದು ಹೋಗಬಾರ್ದು. ಹಾಗೆ ತಕ್ಷಣ ರಕ್ತ ಹೆಪ್ಪುಗಟ್ಟುತ್ತದೆ. ನಿಮ್ಮ ಸಮಯ ಕಲ್ಲು ಜಜ್ಜಿದ್ದು ಅಥವಾ ಏನೋ ಒಂದು ಟೇಬಲ್ ಟಚ್ ಆಯ್ತು ಅಂತ ಸಮಯದಲ್ಲಿ ರಕ್ತ ಬದ 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 ಅಂದರೆ ಜಾಸ್ತಿ ಹೋಗಬಾರ್ದಾಗಿ ಅದು ಅಲ್ಲೇ ಹೆಪ್ಪುಗಟ್ಟುತ್ತದೆ. ಅಂಥ ಒಂದು ಸಹಾಯ ಮಾಡುವಂಥ ಈ ಅಂಗಾಂಶಕ್ಕೆ ನಾವು ಕಿರುತಟ್ಟೆಗಳು ಅಂತ ಹೇಳ್ತೀವಿ. ಇದು ನಿಮ್ಮ ಸಂಯೋಜಕ ಅಂಗಾಂಶದಲ್ಲಿ ಇಷ್ಟು ನಾವು ಕಾಣ್ತೀವಿ. ಈ ಸಂಯೋಜಕ ಅಂಗಾಂಶ ನಾವು ಮಾತ್ರೆಗಳು, ತಂತುಗಳು, ಕೋಶಗಳು ಕಾಣಿದ್ರೆ ಆ ಒಂದು ಕೋಶಗಳಲ್ಲಿ ನಾವು ರಕ್ತದ ಘಟಕಗಳನ್ನು ಕಾಣ್ತೀವಿ. ರಕ್ತದ ಘಟಕಗಳಲ್ಲಿ ಬರುವಂತಹ ಅಂಶಗಳು ಪ್ಲಾಸ್ಮಾ, ಕೆಂಪು ರಕ್ತ ಕಣ, ಬಿಳಿ ರಕ್ತ ಕಣ ಮತ್ತು ಕಿರುತಟ್ಟೆಗಳು. ಇವುಗಳ ಬಗ್ಗೆ ನೀವು ತಿಳ್ಕೊಂಡ್ರಿ, ತಿಳಿತಲ್ಲ? ಹಾಗಾದ್ರೆ ನಾವು ಮುಂದೆ ಹೋಗುವುದು ಇದರಲ್ಲಿ ಮತ್ತೆ ವಿಧಗಳು ಬರ್ತವೆ. ಸ್ನಾಯುರಜ್ಜು ಮತ್ತು ಅಸ್ಥಿರಜ್ಜು ಮತ್ತು ಧ್ವನಿಪೆಟ್ಟಿಗೆ ಮತ್ತು ಮೂಳೆ ಸಂಯೋಜಕ ಅಂಗಾಂಶ. ಈ ನಾವು ನೋಡಿದಾಗ ಈ ಸ್ನಾಯುರಜ್ಜು ಒಂದು ಸ್ನಾಯು ಇನ್ನೊಂದು ಸ್ನಾಯುವಿಗೆ ಬಂಧಿಸುತ್ತದೆ. ನಾನು ಅವಾಗಲೇ ಹೇಳಿದ್ನಲ್ಲ, ಈ ರೀತಿಯಾಗಿ ನಾವು ಏನು ಕೈ ಅಲಗಡಿಸಿದ್ರೆ ಈ ಸ್ನಾಯು ಈ ಮೇಲಿನ ಒಂದು ಸ್ನಾಯು ಬೇರೆ, ಈ ಕೆಳಗಿನ ಒಂದು ಸ್ನಾಯು ಬೇರೆ. ನಾವು ಈ ರೀತಿ ಮಾಡಲಿಕ್ಕೆ ಕಾರಣ ಏನು? ಒಂದು ಸ್ನಾಯು. ಆ ನಡುವೆ ಒಂದು ಭಾರವಾದ ಒಂದು ವಸ್ತುವನ್ನು ಎತ್ತಬೇಕಾದ್ರೆ ನಮಗೆ ಸ್ನಾಯುಗಳ ಅವಶ್ಯಕ, ನರಗಳನ್ನ ಅವಶ್ಯಕ. ಒಂದು ವಸ್ತುವಿನಿಂದ ಅಥವಾ ಒಂದು ವಸ್ತುವಿನ ಇನ್ನೊಂದು ವಸ್ತುವಿಗೆ ಬಂಧಿಸಲು ಸಹಾಯ ಮಾಡುತ್ತದೆ. ಅದೇನಿದು ಸ್ನಾಯುರಜ್ಜಿನ ಕೆಲಸ. ಇನ್ನು ಅಸ್ಥಿರಜ್ಜಿನ ಕೆಲಸ ಅಂದರೆ ಒಂದು ಮೂಳೆಯಿಂದ ಇನ್ನೊಂದು ಮೂಳೆಗೆ ಬಂಧಿಸುವ ಅಂಗಾಂಶ. ಸ್ನಾಯು ಅಂದರೆ ಒಂದು ಸ್ನಾಯುವಿಂದ ಇನ್ನೊಂದು ಸ್ನಾಯು. ಇಲ್ಲಿ ಅಸ್ಥಿರಜ್ಜು ಅಂದರೆ ಒಂದು ಮೂಳೆಯಿಂದ ಇನ್ನೊಂದು ಮೂಳೆಗೆ ಜಾಯಿಂಟ್ ಆಗಿರೋದಕ್ಕೆ ಅಸ್ಥಿರಜ್ಜು ಅಂತೀವಿ. ಇನ್ನು ಧ್ವನಿಪೆಟ್ಟಿಗೆ ಅಂದರೆ ಇದಕ್ಕೆ ನಾವು ಹೇಳ್ತೀವಿ ಮೃದ್ವಸ್ಥಿ ಅಂತೀವಿ. ಅಲ್ಲಿ ಸೀಮಿತ ಚಲನೆ ಮೃದುವಾಗಿರುತ್ತದೆ. ಅಂದರೆ ಧ್ವನಿಪೆಟ್ಟಿಗೆ ಮೃದ್ವಸ್ಥಿ ತುಂಬ ಕಡಿಮೆ ಇರೋದು ಸೀಮಿತ ಚಲನೆ ಅಂತೀವಿ. ಇದು ಎಲ್ಲೆಲ್ಲಿ ಕಾಣ್ತದೆ? ಎಪಿಗ್ಲಾಟಿಸ್ ಮತ್ತು ಹೊರಕಿವಿಯಲ್ಲಿ, ಉಸಿರಾಟದಲ್ಲಿ ಈ ರೀತಿ ನಾವು ಕಾಣ್ತೀವಿ. ಧ್ವನಿಪೆಟ್ಟಿಗೆನ ಎಲ್ಲೆಲ್ಲಿ ಕಾಣ್ತೀವಿ ಅಂದರೆ ಕಿವಿಯ ಒಂದು ಹಿಂಬದಿಯಲ್ಲಿ ಈ ಒಂದು ಎಪಿಗ್ಲಾಟಿಸ್ ಅಂತೆಲ್ಲ ಅಲ್ಲಿ ಕಾಣ್ತೀವಿ, ಮತ್ತು ಉಸಿರಾಟದ ನಾಳದಲ್ಲಿ ಮತ್ತು ಈ ಒಂದು ಸಹಾಯದಿಂದ ಧ್ವನಿಪೆಟ್ಟಿಗೆ ನಾವು ಕಾಣ್ತೀವಿ. ಅದೇ ರೀತಿ ಮೂಳೆ ಸಂಯೋಜಕ ಅಂಗಾಂಶ ಯಾವ ರೀತಿ ರಕ್ಷಣೆ ಮಾಡ್ತದೆ ಅಂದರೆ ದೇಹಕ್ಕೆ ಆಂತರಿಕವಾದ ರಕ್ಷಣೆ ನೀಡುತ್ತದೆ ಮತ್ತು ಅದು ಆಧಾರವಾಗಿದೆ. ಈ ಒಂದು ಸಹಾಯದಿಂದ ಏನಿದು ಸಂಯೋಜಕ ಅಂಗಾಂಶದಿಂದ ನಾವು ಕಾಣ್ತೀವಿ. ಯಾಕಂದರೆ ಎಷ್ಟು ಇಂಪಾರ್ಟೆಂಟ್ ಅಲ್ಲ ಇದು. ಈ ಸಂಯೋಜಕ ಅಂಗಾಂಶದಲ್ಲಿ ರಕ್ತದ ಘಟಕಗಳು ಬಂದವು, ಅಸ್ಥಿರಜ್ಜು, ಸ್ನಾಯುರಜ್ಜು ಮತ್ತು ಮೂಳೆಗಳು ಮತ್ತು ಧ್ವನಿಪೆಟ್ಟಿಗೆ, ಇವೆಲ್ಲ ನಮ್ಮ ದೇಹಕ್ಕೆ ಬೇಕಾದ ಅಂಶಗಳು ತಾನೆ. ಅವು ಎಲ್ಲ ಏನು ಒಂದು ಪ್ರಾಣಿ ಅಂಗಾಂಶದಲ್ಲಿ ಎಷ್ಟು ವಿಧಗಳಿವೆ ನೋಡಿ, 4 ವಿಧಗಳು. ಆ 4ಗಳಲ್ಲಿ ಮತ್ತೆ 3-4 ವಿಧಗಳನ್ನು ನಾವು ಕಾಣಿದ್ವಿ. ಅನುಲೇಪಕ ಅಂಗಾಂಶದಲ್ಲಿ 4, ಸ್ನಾಯು ಅಂಗಾಂಶದಲ್ಲಿ 3, ಮತ್ತೆ ಸಂಯೋಜಕದಲ್ಲಿ 3 ಕಾಣಿದ್ರೆ ಮತ್ತೆ ರಕ್ತದ ಘಟಕಗಳು ಮತ್ತು ಸ್ನಾಯುರಜ್ಜು, ಅಸ್ಥಿರಜ್ಜುನ ಕಾಣಿದ್ವಿ. ಈ ರೀತಿಯಾಗಿ ನಾವು ನೋಡಿದಾಗಿಂದ ಕೊನೆಯಲ್ಲಿ ಬರುವುದು ನರ ಅಂಗಾಂಶ ಅಥವಾ ನರಕೋಶ. ಇಲ್ಲಿ ನರ ಅಂಗಾಂಶ ತುಂಬಾ ಈಸಿಯಾಗಿದೆ. ನೀವು ಡಯಾಗ್ರಾಮ್ನ ನೀವೇ ತೆಗಿರಿ. ಮತ್ತು ಇಲ್ಲಿ ಎಲ್ಲ ನರಗಳು ನ್ಯೂರಾನ್ಗಳಿಂದ ಮಾಡಲಾಗಿದೆ. ಈ ನ್ಯೂರಾನ್ಗಳು ಎಷ್ಟು ಈಸಿಯಾಗಿದೆ ಅಂದರೆ ತುಂಬ ಈಸಿಯಾಗಿದೆ.
ಇವುಗಳಿಂದ ಕಾರ್ಯವನ್ನು ನೋಡಿದಾಗ ನಮಗೆ ಗಮನಕ್ಕೆ ಬರುವುದಂದ್ರೆ ಸಂದೇಶ ಹೋಗುವಂತ ಕೆಲಸ ಮಾಡ್ತದೆ. ಯಾಕೆಂದ್ರೆ ನಾವು ಇಲ್ಲಿ ಏನಾದರೂ ಚುಚ್ಚಿಕೊಳ್ಳಿದ್ರೆ ನೇರವಾಗಿ ನಮ್ಮ ತಲೆಗೆ ಹೋಗ್ತದೆ. ಅದರ ಕೆಲಸ ಏನು, ಇಲ್ಲಿ ಏನಾದರೂ ಚುಸ್ತಾ ಇದೆ ನೋಡುವ ಅನ್ನೋ ಒಂದು ಕೆಲಸವೇ ನ್ಯೂರಾನ್ನ ಕೆಲಸ. ಯಾಕೆಂದ್ರೆ ನಮ್ಗೆ ಇದನ್ನು ಬಡಿದು ಏನೋ ಒಂದು ಮಾಡಿದ್ರು ಏನೋ ಒಂದು ನೆನಪಿನ ಶಕ್ತಿ ಬೇಕಾದರೆ ನ್ಯೂರಾನ್ ಅದು ತಕ್ಷಣ ನಮ್ಮ ನೆನಪಿಗೆ ತರುತ್ತದೆ. ಮೆದುಳಿನಿಂದ ಬೇರೆ ಭಾಗಕ್ಕೆ ಹೋಗುತ್ತದೆ. ಪ್ರಚೋದನೆಗೆ ತಕ್ಕ ಪ್ರತಿಕ್ರಿಯೆ ಮಾಡುವಂಥ ಕೆಲಸ. ಯಾಕಂದರೆ ನಮ್ಮ ಕೆಲಸ ನಾನು ಹೋಗ್ತಾ ಇದ್ದೀನಿ, ಅಲ್ಲಿ ಏನಾದರೂ ಬಡ್ಕೊಂಡ್ರೆ ಅಲ್ಲಿ ಬಡದ ತಕ್ಷಣ ನೇರವಾಗಿ ನಮಗೆ ಇಲ್ಲಿ ತಾಗಿದ ತಕ್ಷಣ ಇಲ್ಲಿ ನಮ್ಮ ತಲೆಗೆ ತಗುತ್ತದೆ. ಅದೇನು ಪ್ರಚೋದನೆಗೆ ತಕ್ಕ ಪ್ರತಿಕ್ರಿಯೆ, ಅಂದರೆ ನಮ್ಮ ಕೆಲಸಕ್ಕೆ ಅದು ಪ್ರತಿಫಲ ಕೊಡುತ್ತದೆ. ಇದೇನು ನರಕೋಶದ ಕೆಲಸ. ತುಂಬ ನರಕೋಶದ ಡಯಾಗ್ರಾಮ್ ವಿಷಯ ಇದೆ. ಈ ರೀತಿಯಾಗಿ ನೀವು ತೆಗೆದು ಮೊದಲು ಈ ರೀತಿ ತೆಗಿಬೇಕು, ಆ ರೀತಿ ತೆಗೆದು ಈ ಹೋಗಿ ಈ ರೀತಿ ಬಂದು ಇವುಗಳನ್ನ ಈ ರೀತಿ ತೆಗಿಬೇಕು. ಇದೇನು ಈ ರೀತಿ ನೀವು ಚೆನ್ನಾಗಿ ತೆಗೆದು ಮತ್ತು ಅದರ ಭಾಗಗಳನ್ನ ಗುರುತಿಸಿ. ನಾನು ಸುಮ್ಮನೆ ಸಿಂಪಲ್ ಸ್ಯಾಂಪಲ್ ಅಂತ ಒಂದು ತೆಗೆದಿದ್ದೀನಿ. ಇದರ ಕೆಲಸ, ಇವುಗಳ ಕಾರ್ಯವನ್ನು ಸವಿವರವಾಗಿ ಬರೀರಿ. ಏನು ತಿಳಿದಿಲ್ಲ ಅಂದರೆ ನಾನು ಮತ್ತೆ ಇನ್ನೊಂದ್ಸಲ ಹೇಳಿಕೆ ಟ್ರೈ ಮಾಡ್ತೀನಿ. ನೀವು ಈ ವಿಡಿಯೋನ ನೋಡಿದ ತಕ್ಷಣ ಏನು ಮಾಡಿ, ಈ ಪಾಯಿಂಟ್ ತಿಳಿದಿಲ್ಲ ಅಂತ ಕೆಳಗಡೆ ಕಾಮೆಂಟ್ ಮಾಡಿ. ಓಕೆ, ಇಷ್ಟು ಅರ್ಥ ಆಗಿದೆ ಅಂತ ನಾನು ತಿಳ್ಕೊಳ್ತೀನಿ. ಅರ್ಥ ಆಗಿಲ್ಲ ಅಂದರೆ ಒಂದು ತೆಳಗೆ ಸಂದೇಶ ಹಾಕಿ ನಾನು ಮತ್ತೊಮ್ಮೆ ಇದನ್ನು ಹೇಳಿಕೆ ಪ್ರಯತ್ನ ಪಡ್ತೀನಿ. ಅಲ್ಲಿವರೆಗೂ ನೀವು ಚೆನ್ನಾಗಿ ಕೂತ್ಕೊಳ್ಳಿ. ಇಲ್ಲಿಗೆ ನಿಮ್ಮ ಪಾಠ, ಪ್ರಾಣಿ ಅನುನಾಶ ಪಾಠ ಮುಕ್ತಾಯವಾಯಿತು. ಇನ್ನು ಇವುಗಳನ್ನು ಚೆನ್ನಾಗಿ ಓದಿ, ಇವುಗಳು ಹಿಂಬದಿಯಲ್ಲಿರುವಂಥ ಪ್ರಶ್ನೆ ಅಥವಾ ಅಭ್ಯಾಸವನ್ನು ಚೆನ್ನಾಗಿ ನೀವು ವಿಜ್ಞಾನ ಪಾಠದಲ್ಲಿ ಬರೀರಿ ಅಂತ ಹೇಳ್ತಾ ನಾನು ಇವತ್ತಿನ ಒಂದು ವಿಡಿಯೋನ ಮುಗಿಸ್ತೀನಿ. ನಮಸ್ಕಾರ.